ಹಾಯ್ ಫ್ರೆಂಡ್ಸ್, ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಕೆಳಗಡೆ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕೋಬೇಕು, ಮತ್ತೆ ಸ್ಟ್ರೈಟಾಗಿ ಒಂದು ಕಟಿಂಗು ಮಾಡ್ಕೊಬಿಡಿ. ಬ್ಲೌಸ್ ಲೆಂತನ್ನು ನೋಡಿ, ಲೆಂತ್ ಹೇಗಿದೆ ಹಾಗೆ ಒಂದು ಮಾರ್ಕ್ ಹಾಕೋಬೇಕು ಶೋಲ್ಡರ್ ಹತ್ರ. ಮತ್ತೆ ಬ್ಯಾಕ್ ಡಾಟ್, ಅವ್ರದ್ದು ಸೊಂಟ ಲೂಸ್ ಎಷ್ಟಿದೆ ಅಷ್ಟಿಗೆ ಒಂದು ಮಾರ್ಕು, ಎಕ್ಸ್ಟ್ರಾ ಒಂದು 2 ಇಂಚ್ ಅಷ್ಟು ಮಾರ್ಕು. ಮತ್ತೆ ನೆಕ್ ಡೀಪು, ನೆಕ್ ರೌಂಡು. ಇದು ಪ್ಲೇನ್ ಬ್ಲೌಸು. ಶೋಲ್ಡರ್ಗೆ ಒಂದು ಮಾರ್ಕ್ ಹಾಕೋಬಿಡಿ, 1/2 ಇಂಚ್ ಎಕ್ಸ್ಟ್ರಾ ಬಿಟ್ ಮಾರ್ಕ್ ಹಾಕೋಬೇಕು. ಮತ್ತೆ ಆರ್ಮಲ್ ರೌಂಡು ಎಷ್ಟಿದೆಯೋ ಅಷ್ಟು ಮಾರ್ಕ್ ಹಾಕೋಬೇಕು ನೋಡಿ. ಈ ಥರ ಕ್ಲೀನಾಗಿ ಮಾರ್ಕ್ ಹಾಕೋಬಿಡಿ. ಸ್ಟ್ರೈಟಾಗಿ ಒಂದು ಮಾರ್ಕು, ಆರ್ಮಲ್ ಹತ್ರದಿಂದ ಹಿಡಿದು ಅವ್ರ ಸೊಂಟ ಲೂಸ್ವರೆಗೂ ಒಂದು ಮಾರ್ಕು. ಮತ್ತೆ ಡಾಟು ಅವ್ರದ್ದು ಎಷ್ಟು ಲೆಂತ್ ಇದೆ ಅಷ್ಟಿಗೆ ಒಂದು ಮಾರ್ಕ್ ಹಾಕೋಬಿಡಿ. ಓಕೆ ಫ್ರೆಂಡ್ಸ್, ಬ್ಯಾಕು ಆಗೋಯ್ತು ನಂದು ಮಾರ್ಕಿಂಗು. ಕ್ಲೀನಾಗೆ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಶೋಲ್ಡರ್ ಹತ್ರ 1/2 ಇಂಚ್ ಎಕ್ಸ್ಟ್ರಾ ಬಿಡಬೇಕಾಗುತ್ತೆ ನೀವು. ಇದೆಲ್ಲ ಮಾರ್ಕ್ ಮೇಲೆನೆ ಕಟಿಂಗ್ ಮಾಡೋಣ. ಏನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಶೋಲ್ಡರ್ ಜಾರೋದು, ಆರ್ಮಲ್ ರಿಂಕಲ್ ಬರೋದು ಅದೆಲ್ಲ ಹೇಳ್ಕೊಡ್ತೀನಿ ನೋಡಿ. ಬ್ಯಾಕ್ನ ಇಟ್ಟು ಹಾಗೆ ಫ್ರಂಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಆರ್ಮಲ್ ಹತ್ರದಿಂದ ಹಿಡಿದು ಶೋಲ್ಡರ್ವರೆಗೂ ಎಕ್ಸಾಕ್ಟ್ ಕಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲೊಂದು ಮಾರ್ಕ್ ಹಾಕೊಂತೀನಿ ಶೋಲ್ಡರ್ ಹತ್ರ. ಮತ್ತೆ ಫ್ರಂಟ್ ವಿಡ್ತ್ ಎಷ್ಟಿದೆ ಅಷ್ಟು ಮೆಜರ್ಮೆಂಟ್ನ ನೋಡ್ಕೊಂಡು ಮಾರ್ಕ್ ಹಾಕೋಬೇಕಾಗುತ್ತೆ ನೋಡಿ. ಇದೇ ತರ ಸ್ಟ್ರೈಟ್ ಒಂದು ಮಾರ್ಕ್ ಹಾಕೊಳ್ಳಿ. ಫ್ರಂಟ್ ಡೀಪ್ನ ನೋಡ್ಕೊಂಡು ಒಂದು ಮಾರ್ಕ್ ಹಾಕೊಳ್ಳಿ ಮೆಜರ್ಮೆಂಟ್ ಬ್ಲೌಸ್ ಇದ್ರೆ. ಇದೆಲ್ಲ ಟೇಪಲ್ಲೂ ನಾನು ನಿಮ್ಗೆ ಹೇಳ್ಕೊಡ್ಬಹುದು. ಮೆಜರ್ಮೆಂಟ್ ಇದೆಯಲ್ಲ, ಅದಕ್ಕೆ ನನಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ತರ ಶಾರ್ಟ್ ಕಟ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬೆಲ್ಟ್ ಬಿಟ್ಟು ಫ್ರಂಟ್ ಲೆಂತ್ಗೆ ಒಂದು ಮಾರ್ಕ್ ಹಾಕೋಬೇಕು. ಮೈನು ಇದೇ ಬರೋದು. ಮತ್ತೆ ಮೈನು ಫ್ರಂಟ್ ದೊಡ್ಡ ಡಾಟ್ ಬರುತ್ತಲ್ಲ, ಅದಕ್ಕೊಂದು ಮಾರ್ಕ್ ಹಾಕೋಬೇಕು. ಫ್ರಂಟ್ಗೆ ಬೆಲ್ಟ್ ಬಿಟ್ಟು ಸೈಡ್ ಲೆಂತ್ ಎಷ್ಟಿದೆ ಅಷ್ಟು ಮಾರ್ಕ್ ಹಾಕೋಬೇಕು. ಮತ್ತೆ ನೋಡಿ, ಈ ತರ ರೌಂಡ್ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೋಬಿಡಿ ನೋಡಿ. ಎಷ್ಟು ಕ್ಲೀನಾಗಿ ಬರ್ತಾ ಇದೆ ಫ್ರಂಟ್ ಕಟಿಂಗು. ಹೆಚ್ಚು ಕಡಿಮೆ ಅನ್ನೋದೇ ಬರಲ್ಲ ನನ್ನ ಕಟಿಂಗ್ ಅಲ್ಲಿ. ಆರ್ಮಲ್ ಅಲ್ಲಿ 1/2 ಇಂಚ್ ಶೇಪ್ ತೆಗಿಬೇಕು. ಮತ್ತೆ ಡಾಟ್ಗೆಲ್ಲ ಒಂದು ಚಟ್ಕ ಹಾಕೋಬಿಡ್ತೀನಿ. ಡಾಟ್ ಸೈಜ್ ನೋಡ್ಕೊಂಡು ಮಾರ್ಕ್ ಹಾಕೋಬೇಕು. ಓಕೆ ಫ್ರೆಂಡ್ಸ್, ಫ್ರಂಟ್ ಆಗೋಯ್ತು. ನೆಕ್ಸ್ಟ್ ಬೆಲ್ಟ್ ಕಟಿಂಗ್ ಮಾಡ್ಕೊಬಿಡೋಣ. ನಾನು ಡಬಲ್ ಕಟ್ ಮಾಡ್ಕೊತಾ ಇದ್ದೀನಿ. ಟೋಟಲ್ ಆಗಿ 3 ಬೆಲ್ಟ್ ಬರುತ್ತಲ್ಲ, ಒಂದು ಮೈನ್ ಪೀಸು, 2 ಲೈನಿಂಗ್ ಪೀಸು, ಅದಕ್ಕೆ ಡಬಲ್ ಕಟ್ ಮಾಡ್ಕೊತಾ ಇದ್ದೀನಿ. ಸೇಮ್ ಅವ್ರ ಮೆಜರ್ಮೆಂಟ್ ಎಷ್ಟಿದೆ ಅದಕ್ಕಿಂತ 1/2 ಇಂಚ್ ಕೆಳಗಡೆ ಮೇಲೆ ಬಿಟ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಮತ್ತೆ ಸೈಡ್ ಮಾರ್ಜಿನ್ ಕೂಡ 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಬೆಲ್ಟ್ ಕಟಿಂಗ್ ಆಗೋಯ್ತು. ಲಾಸ್ಟ್ ಸ್ಲೀವ್ಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ಸ್ಲೀವ್ಸ್ ಜೈಂಟ್ ಇಲ್ದಿರಾನೆ ಬರುತ್ತೆ, ಬಟ್ಟೆ ಜಾಸ್ತಿ ಇದೆ. ಇದಕ್ಕೆ ಬಟ್ಟೆ ಬಂದು ಅವರೇ ಕೊಟ್ಟಿದ್ದಾರೆ. ಸ್ಲೀವ್ಸ್ ಲೆಂತ್ ನೋಡ್ಕೊಳ್ಳೋಣ. ಲೂಸು, ಆರ್ಮಲ್ ಡೌನು, ಆರ್ಮಲ್ ಶೇಪು ಅದೆಲ್ಲ ಸೇಮ್ ಮೆಜರ್ಮೆಂಟ್ ಹೇಗಿದೆ ಹಾಗೆ ಕಟ್ ಮಾಡ್ಕೊಬಿಡ್ತೀನಿ ನಾನು ನೋಡಿ. ಇಷ್ಟೇನೆ ಆಗೋಯ್ತು. ಸ್ಲೀವ್ಸ್ಗೆ ಒಂದು ಸೈಡು ಶೇಪ್ ತೆಗಿಲೇಬೇಕು, ಫ್ರಂಟ್ ಕೂರುತ್ತಲ್ವ ಅದಕ್ಕೆ. ಚಟ್ಕ ಹಾಕೊಳ್ತಾ ಇರೋದು ಬಂದು ಫ್ರಂಟ್ಗೆ ಜೈಂಟ್ ಆಗಬೇಕು ಅಂದ್ಬಿಟ್ಟು ಹಾಕೊಳ್ತಾ ಇರೋದು. ಓಕೆ ಫ್ರೆಂಡ್ಸ್, ಕಟಿಂಗ್ ಎಲ್ಲ ಮುಗೀತು. ಏನಾದ್ರು ಡೌಟ್ ಇದ್ರೆ ನಿಮಗೆ ಕಟಿಂಗ್ ಅಲ್ಲಿ ಶೋಲ್ಡರ್ ಜಾರೋದು, ಆರ್ಮಲ್ ರಿಂಕಲ್ ಬರೋದು, ಆ ಥರ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನೀವು. ನಾನು ನಿಮ್ಗೆ ಅದು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಕಟಿಂಗು. ಸೇಮ್ ಅವ್ರ ಮೆಜರ್ಮೆಂಟ್ ಹೆಂಗಿದೆಯೋ ಅದೇ ಥರ ಬಂದ್ಬಿಡುತ್ತೆ ಫಿಟ್ಟಿಂಗು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮರಿದಿರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಲೇಟೆಸ್ಟ್ ವಿಡಿಯೋಗಳನ್ನ ನಾನು ನಿಮಗೆ ತರ್ತಾ ಇರ್ತೀನಿ.